ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಲಾಗ್ ಚಲೋ ಮಾಡೇನ್ರಿ. ಸುಮಂತಂದು ವೀಕ್ಲಿ ಅಸೆಸ್ಮೆಂಟ್ ರೆಡಿ ಮಾಡಕತ್ತಾನ ನೋಡ್ರಿ. ಮಾಡಿ ಸುಮಂತ್ಗೆ ಗೋಬಿ ಅಂತ್ರಿ ಇಂದನ ಗ್ರೀಟಿಂಗ್ಸ್ ರೆಡಿ ಇಟ್ಟು ಆಮೇಲೆ ಅವಂಗೆ ಗೋಬಿ ಮಂಚೂರಿ ಮಾಡಿಕೊಡ್ತಾನೆ ರೀ. ಮತ್ತು ಚಿನ್ನಿಮ ಎದ್ಲಂದ್ರೆ ಆಗಂಗಿಲ್ಲಲ್ರಿ. ಇವಾಗ ಎಷ್ಟು ಆಗ್ತೈತೆ ಅಷ್ಟು ಮಾಡಿ ಆಯ್ತು ಮಾಡ್ತೇನೆ. ಇಲ್ಲಾಂದ್ರೆ ನಾಳೆ ಒಂದಿನ ಇರ್ತೈತಲ್ರಿ, ಕೊಟ್ಟು ಕಂಪ್ಲೀಟ್ ಮಾಡಿ ಕೊಟ್ಟು ಕಳಿಸ್ತೇನೆ. ಈ ಥರ ಬಿಡಿಸಿ ಇಟ್ಟೇನೆ. ಮುಂದೆ ಏನೋ ನೋಡ್ಬೇಕ್ರಿ ಹೆಂಗೆ ತಿಳಿತೈತೆ ನೋಡಿ. ಒಟ್ಟು ಒಂಥರ ಗ್ರೀಟಿಂಗ್ ಥರ ರೆಡಿ ಮಾಡ್ಬೇಕಂದ್ರೆ ಇದನ್ನು ರಾಖಿ ಥರ ರೆಡಿ ಮಾಡಕತ್ತಾನ ರೀ. ಇದನ್ನು ಈ ಥರ ಇದಕ್ಕೆ ಕಲರ್ ಒಟ್ಟು ಚೆಂದ, ಒಟ್ಟು ಒಂಥರ ಗ್ರೀಟಿಂಗ್ಸ್ ಥರ ಕಾಣೋ ಥರ ರೆಡಿ ಮಾಡಿ ಕೊಟ್ಟು ಕಳ್ಸೋದ್ರಿ. ನೋಡಿರಿ, ಸುಮಂತಂದು ರಾಖಿ ಅವ್ರ ಚಿನ್ನಿಮ ಕಟ್ಟ ರಾಖಿದು ಈ ಥರ ರೆಡಿ ಮಾಡಿ ಕೊಡ್ಗಸ್ತಾನೆ ಈ ವರ್ಷ. ಈ ಥರ ಹಿಂಗೆ ಪೇಂಟ್ ಹೊಡಿತಾರೆ ನೋಡ್ರಿ. ಚೆಂದಾಗ ಒಂದು ರಾಖಿ ಮಾಡಿ ಸುಮಂತು ಬಾರಪ್ಪ. ಮೊದಲ ರಾಖಿ ರೆಡಿ ಮಾಡ್ಕೊಂಡು ಆಮೇಲೆ ಸೈಡಿಗೆ ಸ್ವಲ್ಪ ಡಿಸೈನ್ ಮಾಡಿ ಕೊಡ್ಗಸ್ತಾನೆ. ತಂಗಿ ಹೇಳ್ತಾಳ, ಗದ್ದಲ ಮಾಡಬೇಡ. ನೋಡ್ರಿ, ಅವಂದು ವರ್ಕ್ ನಾ ಮಾಡಕತ್ತಾನೆ, ನೋಡ್ಕೆನ ಬಿಟ್ಟು ಗಲಾಟೆ ಮಾಡಕತ್ತಾನ ಸುಮಂತ. ಮತ್ತು ಅವಂಗ ಗೋಬಿ ಮಾಡ್ಕೊಡ್ಕಂತ ಅದನ್ನು ಮಾಡ್ಕೊಡ್ಕಂತ ಬೇಡಿಕೆ ಮಾತ್ರ ಭಾಳ ಅವನು. ಹಾಯ್ ಫ್ರೆಂಡ್ಸ್. ಏನು ಪೀಪಿ ಬೇಕಂತ ಈಗ ಅವಂಗ. ಅಪ್ಪಾಜಿ ಕದ ತೆಗಿ. ಮತ್ತು ಇದನ್ನ ನಿಂದು ಇದು ತೆಗಿಲೇಬೇಡ. ಮತ್ತು ಡ್ರಾಯಿಂಗ್ ತೆಗಿ ಅಂದ್ರೆ ತೆಗಿತೇನೆ, ಇಲ್ಲ ಅಂದ್ರೆ ಇಲ್ಲ. ತಂಗಿ ಎಬ್ಬಸ್ಬೇಡಪ್ಪ. ಈ ಥರ ರೆಡಿ ಮಾಡಕತ್ತಾನೆ. ಅಯ್ಯೋ, ನಮ್ಮ ಚಿನ್ನಿಮ ಎದ್ಲು ಭಾಳ. ಬಂದೆ ನೋಡ್ರಿ. ಸುಮಂತ ಹೆಂಗೆ ಬರ್ಕನಕತ್ತಾನ, ಎಷ್ಟು ಚಂದ ಹೋಮ್ವರ್ಕ್ ಮಾಡ್ಕೊಂತಾನಂತ ಬಿಡಿ. ಅಕ್ಷರ ಎಷ್ಟು ದುಣ್ಣಗಾಗ್ತಾವೆ ನೋಡ್ರಿ ಅವ್ನಿಗೆ. ಇವಾಗ ಇನ್ನೂ 4 ವರ್ಷ. ನನಗೆ 7ನೇ ಕ್ಲಾಸ್ ಆಗೋ ಮಟ್ಟನೂ ಬರೀ ಅಕ್ಷರ ಬರೋಕ್ಕೆ ಬರ್ತದಿಲ್ಲ ನಮಗೆ ಸರಿತ್ನಾಗೆ. ಒಂದು ಸಿನಿಮಾ ಇದ್ದಾಗ ಪಟ ಹಾಕಿ ಇದು ಮಾಡಿಸ್ಕೊಳ್ಳೋಣ. ಹಂಗೆ ಮಾಡಿ ಈಗಿದ್ರೆ ಮಮ್ಮಿ ದೇವ್ರಿ ಅವ್ರ ತಂಗಿ ಮೇಲೆ ಹೇಳಕ್ಕವಲ್ಲ ಅವಾಗ ಮಾಡ್ತಾನ್ರಿ.
ಎಷ್ಟು ರೆಡಿ ಮಾಡೀನಿ ಡ್ರಾಯಿಂಗ. ಫೈನಲ್ ಎಷ್ಟು ರೆಡಿ ಆಯ್ತು. ಇಲ್ಲೇ ಇನ್ನು ಡ್ರಾಯಿಂಗ್ ಮಾಡೋದೈತಿ. ಇಲ್ಲೊಂದು ಸ್ವಲ್ಪ ಹೂವು ಅದನ್ನ ತೆಗೆಯೋದೈತ್ರಿ. ಸಾಕು ಇವತ್ತು ಇಷ್ಟು ಮಾಡಿ. ನೆಕ್ಸ್ಟ್ ಇಪ್ಪಟ ಗೋಬಿ ಅಂತನಲ್ರಿ, ಗೋಬಿ ಮಾಡಿಕೊಡ್ತೀನಿ. ಬಲ ಈಗ ಏಟ್ ಬೇಕು ನೋಡಿ ಅಷ್ಟ. ನೋಡಿರಿ, ಒಂದು ಕ್ಯಾಬೇಜ ತೊಗೊಂಡವ್ರೆ. ಕ್ಯಾಬೇಜನ ಈ ಥರ ಕಟ್ ಮಾಡ್ತೀವಿ ನೋಡಿರಿ. ಹ್ಯಾಂಗೆ ಕೂತಂದತಿ ಹುಲಿ. ಅಲ್ಲ ಹೋಗೊಂದು ಇದು ತಗೋಗಿದ್ದು ತೊಳೆದು ಹಾಕಾಕ ಒಂದು ಇಲ್ಲ ಒಂದು ಪ್ಲೇಟ್ ತಗೋಗಿಲ್ಲ ಒಳಗೆ ಹೋಗಿ. ಅದ ನಿನ್ನೆ ಒಬ್ರು ಫೋಟೋ ಬಿಟ್ಟಿದ್ರು ಆ ಹುಡುಗ ಕಿವ್ಯಾಗ ಅದನ ಅದಕ್ಕೆ ಕೇಳ್ರವ ಅಂತಂದು ಹೇಳಿದ್ರ ರಾಣಿಗಿನವರು ಅಂತ ಬಿಟ್ಟೆ ಡ್ಯೂಟಿ ಮಾಡ್ತಾನೆ. ತಗೊಂಡೋಗಿ ಒಂದು ಪ್ಲೇಟ್ ತಗೋಗಿ ತಗೊಂಡೋಗಪ್ಪ ತೊಳ್ಯಾಕ. ಆಮೇಲೆ ಒಂದು ಪ್ಲೇಟ್ನಾಗ ಹಾಕ್ಯಂದು ಆಮೇಲೆ ತೊಳ್ಕೊಂತಾನ ಹೋಗಿ. 5 ರೆಡಿ ಲೇಟ್ ನೋಡು. ಅದಕ್ಕೆ ಹುಡುಗನ ರಜೆ ಹಾಕೋತಲ್ಲ ಬಳ್ಳಿ ಅಡಿಗೆ ನಾನು ಅದನ್ನ ಅಂದೇವ. ಅದೇ ನಾವೆಲ್ಲ ಮದುವೆ ಆಗಲ್ವಾ ಫಿಕ್ಸ್ ಮಾಡ್ಕೊಳಂಗಿಲ್ಲ, ನೋಡೋದೈತಿ ಬರೋದೈತಿ ಅಂದ. ಜನ ಅವು ಆಪನ್ ಕೇಳ ಅವ್ರು ಏನಂತಾರ ನೋಡಿ ಅವ್ರಿಗೆ ಒಳ್ಳೆ ಹಸ್ತಾನಂತ. ನಾನು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳಕತ್ತಾನೆ. ಉಳ್ಕಿದ್ವು ಇನ್ನೂ ಎಷ್ಟು ಕ್ಯಾಬೇಜ್ ಐತಿ ಇದನ್ನ ಕಟ್ ಮಾಡ್ಕೊಂಡು ಹಾಕ್ಯಂತಾನೆ ಇವಾಗ. ಹಾಡು ಹೇಳಿ ಏನು ಆಗಲ್ಲ, ಇದು ಕಳ್ಸಕ್ಕೆ ಕೊಡ್ತೈತಿ. ಸರಿ ಅಮ್ಮ ಹೇಳಿದ್ದೆ ಸೀತಾರಾಮನಾಗ ಐತಲ್ಲ ಹುಡುಗಿ ನೋಡ, ಅದು ಕನ್ನಡ ಮಾತು ಬರ್ತದಿಲ್ಲ. ಈಗ ನೇಪಾಳದಕ್ಕೆ ಇದನ್ನ ನೇಪಾಳ ಕಳಿಸ್ತಾನೆ. ನೇಪಾಳಕ್ಕೆ ಹೋಗ್ಯವ ಮತ್ತೆ ಅವ ಅಲ್ಲೇ ಮೈಸೂರಾಗೇನ ಇದ್ರಂತವ್ರು. ಅಲ್ಲಿ ಮನೆ ಇದ್ದಲ್ಲಿ ಕನ್ನಡದವ್ರು ಇದ್ರಂತ. ಹಂಗಾಗಿ ಆ ಹುಡುಗಿ ಕಲ್ತಿದ್ರು. ಚೆನ್ನಾಗಿ ಮಾತಾಡ್ತೈತಿ. ಅಪ್ಪ ಅಮ್ಮ ಚಂದ ಆಗಿರ್ಲಿ ಅಂತಂದು ಎಷ್ಟು ಇದು ಮಾಡ್ತಾವ. ಏನಾಕತ್ತೇನೋ ನೀನೇ ನೋಡ್ತೇನು ಅಲ್ಲಿ ಸೀರಿಯಲ್. ಕನ್ನಡ ಬಿಟ್ಟು ಬೇರೆ ಯಾವ ನೋಡಲ್ವಾ? ಅದು ಒಂದ ಸೀತಾರಾಮದಾಗ ಓಸು ಪುಟ್ಟಕ್ಕನ ಮಕ್ಕಳಿಗೆ ಎಲ್ಲ ನೋಡ್ತಾನೆ. ಆ ಚಾನಲ್ ಎಲ್ಲಿ ಮಠ ಮುಗಿತಾವ ಅಲ್ಲಿ ಮಠ ನಾವು ಕಲರ್ಸ್ ಕನ್ನಡ ಎಲ್ಲ ಚಾನಲ್ನಾಗ ಚಂದ ಅದಾವ. ನಾನು ಒಂದ ಚಾನಲ್ ನೋಡಲ್ ಮೇಡಮ. ಮತ್ತೊಂದು ಅದಾಗತ್ಲೆ ಮತ್ತೊಂದು ಹೌದಲ್ವ? ಆಸೆ ಧಾರಾವಾಹಿ ನೋಡ್ತಾನೆ. ಅದನ್ನ ರಾತ್ರಿ ಕನ್ನಡ ಮೀಡಿಯಂ ಅಂತ ಐತಲ್ಲ, ಕಾವೇರಿ ಕನ್ನಡ ಮೀಡಿಯಂ ನೋಡಿ ಮಕ್ಕಂತೇವಿ. ಏನವ ಓನ್ ಪುಟ ಓನ್ಯವ ಓನ ಓನ ಮಾಡಿ ಇವನ್ನ ಕ್ಲೀನಾಗಿ ತೊಳ್ಕೊಂಡ ವಾಕ ವಾಕ ಓನ್ಯವ ತೊಳ್ಕೊಂಡು ಮಾಡೋಣ. ಮಾತಾಡ್ತಾ ಇನ್ನೊಂದು 2 ತಿಂಗಳು ಇನ್ನೂ ಒಂದು 5-6 ತಿಂಗಳು ಹೋಗ್ಲಿ. ಅಜ್ಜಿ ಅಮ್ಮ ಬರ್ರಿ, ನಾನು ಕರ್ಕೊಂಡ್ರಿ ಅಜ್ಜಿ
ಅಜ್ಜಿ ಅಜ್ಜಿ ಫೈನಲಿ ಕ್ಯಾಬೇಜ ಕಟ್ ಮಾಡ್ಕೊಂಡ್ವಿ ಈ ಥರ ಸಣ್ಣಕ್ಕೆ. ಇವಾಗ ಇದನ್ನೇನು ಮಾಡ್ತಾನೆ ರೀ, ಬಿಸಿನೀರಾಗ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕ್ಲೀನಾಗಿ ಒಂದೆರಡು ಸತ ತೊಳ್ಕೊತಾನೆ ರೀ. ತೊಳೆದು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊತಾನೆ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಯಂತಾನೆ, ಸ್ವಲ್ಪ ಅರಿಶಿನ ಹಾಕ್ಯಂತಾನೆ ರೀ. ಬಿಸಿನೀರು ಇದ್ರಾಗ ಕ್ಲೀನಾಗಿ ತೊಳ್ಕೊತಾನೆ ರೀ. ಏನಪ್ಪ ಸುಮಂತ, ನೀರು ಸುಡ್ತಾವು. ಥರ ಒಂದೆರಡು ಸತ ಕ್ಲೀನಾಗಿ ತೊಳ್ಕೊತಾನೆ ರೀ. ಸುಮಂತ ಕಿವಿಚಿ ತೊಳಿಬೇಕಪ್ಪ ಇದನ್ನ. ಇದ್ರಾಗೆ ಮನ್ಯಾಗ ಈ ಥರ ಮಾಡಿಕೊಟ್ರು ಅಂದ್ರೆ ತಿಂತಾರೆ. ಸರಿ ಅಪ್ಪಾಜಿ. ಒಂದಿದ್ದಲ್ಲ ಕ್ಯಾಬೇಜನ್ನು ಅದನ್ನ ಹಾಕ್ಯನಕತ್ತಾನೆ ನೋಡ್ರಿ. ಇವಾಗ ಇದಕ್ಕೆ ಒಂದು 3 ಸ್ಪೂನು ಮೈದಾ ಹಿಟ್ಟು ನೋಡ್ರಿ ರೀ. ಮೈದಾ ಹಿಟ್ಟು ಸೇರಿಸ್ಕೊಂತಾನೆ. ಒಂದು 2 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲವರ್, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನು ಅಚ್ಚ ಖಾರದ ಪುಡಿ ರೀ, ಸ್ವಲ್ಪ ಉಪ್ಪು. ಇವಾಗ ಅದನ್ನ ಮಿಕ್ಸ್ ಮಾಡ್ಕೊತಾನೆ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕಲ್ರಿ. ಇವಾಗ ಜಸ್ಟ್ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಕೋಣಪ್ಪ. ಆಮೇಲೆ ಹಾಕ್ಯಾನ ನೋಡ್ಕೊಂಡು ಹಾಕ್ಯಾನಮ್ಮ ಅಂತ. ಇದ್ರಾಗ ನೀರು ಬಿಡ್ತೈತಲ್ಲ, ಅದಕ್ಕೆ ಈಗ ನೀರು ಹಾಕ್ಕೊಂಬಿಟ್ವಿ ಅಂದ್ರೆ ಇದಾಗಲ್ಲ. ಇವಾಗ ಸ್ವಲ್ಪ ನೀರು ಹಾಕ್ಯಂಡು ಕಲ್ಸ್ಕೊಳೋಣಂತ. ಈ ಥರ ಕಲ್ಸಕತ್ತಾನೆ. ಈ ಥರ ಕಟ್ಟಿದ್ರದು ಹಿಂಗೆ ಉಂಡೆ ಟೈಪ್ ಬರ್ಬೇಕ್ರೆ ಎಣ್ಣೆ ಒಳಗೆ ಬಿಡೋಕೆ ನೋಡಿರಿ. ಈ ಥರ ಹಿಂಗೆ ಉಂಡೆ ಟೈಪ್ ಇಡ್ಬೇಕಲ್ರಿ. ಹಾಗಾಗಿ ನೀರು ಜಾಸ್ತಿ ಹಾಕ್ಯನಲ್ಲ. ಇವಾಗ ಸ್ವಲ್ಪ ನೀರು ಹಾಕ್ಯಂತಾನೆ ನೋಡಿರಿ. ಸರಿಯಪ್ಪ ಕಲ್ಸ್ಕೊಂಡು ಈ ಥರ ಹಿಂಗೆ ಚೆನ್ನಾಗಿ ಕಲ್ಸ್ಕೊಬೇಕು. ಬಿಸಿ ಮಾಡೋಕ್ಕಿಟ್ಟೆ ಈ ಥರ ಗೋಬಿನ ರೆಡಿನ ಮಾಡ್ಕೊಂಡು ನೋಡಿರಿ. ಈ ಥರ ಉಂಡೆ ರೆಡಿ ಆಗ್ಬೇಕ್ರಿ. ಅದು ನೋಡಿರಿ ಉಂಡೆ ಯಾವ ಥರ ರೆಡಿ ಆಗಕತ್ತೈತಿ. ಗೋಬಿ ಎಷ್ಟೊಂದು ಎಣ್ಣೆ ಒಳಗೆ ಫ್ರೈ ಆಗತ್ತವ ನೋಡಿರಿ. ಗೋಬಿ ಎಣ್ಣೆ ಒಳಗೆ ರೋಸ್ಟಾಗಿ ಎಷ್ಟು ಚಂದ ಬೆಂದ ನೋಡಿರಿ. ಸಣ್ಣಕ್ಕೆ ಬಿಟ್ಕೊಳಕತ್ತಾನೆ ರೀ ಗೋಬಿನ. ಈ ಥರ ಮಾಡಿದ್ರೆ ಮಕ್ಕಳು ಅಂತ ಇಷ್ಟಪಡ್ತಿ ಅಂತಾರೆ ರೀ. ಮನ್ಯಾಗ ಒಂದು ಸರಿ ಮಾಡಿ ನೋಡಿರಿ, ಎಷ್ಟು ಸೂಪರಾಗಿ ಬರ್ತೈತಿ ಅನ್ನೋದು. ಸೇಮ್ ರೋಡ್ ಸೈಡ ಮಾಡ್ದಂಗೆ ಬರ್ತೈತೆ ರೀ. ಎಣ್ಣೆ ಒಳಗೆ ಚೆನ್ನಾಗಿ ರೋಡ್ಸ್ ಒಂದು ಸ್ವಲ್ಪ ಬೇಯಲಿ ರೀ. ಅದು ಇಲ್ಲಾಂದ್ರೆ ಹಸಗೆ ಆಗ್ಬಿಡ್ತೈತಲ್ಲ ರೀ. ಅದಕ್ಕೆ ಸ್ವಲ್ಪ ರೋಸ್ಟಾಗಿ ಇರ್ಬೇಕು ಅದು. ಹಾಗಾಗಿ ಸ್ವಲ್ಪ ಏರಾಗಿ ರೋಸ್ಟಾಗಿ ಬೇಯಿಸ್ಕೊಂತಾನೆ ರೀ. ಮಿಕ್ಕಿದ್ವಲ್ರಿ ಅಷ್ಟು ಈ ಥರ ಚಿಕನ್ ಹಾಕಿ ನೋಡ್ರಿ. ಮುಗಿದು ಗೋಬಿ ಎಷ್ಟು ಗೋಬಿ ರೆಡಿ ಆದವ್ರಿ. ಇಪ್ಪಟ್ಟ ಇದನ್ನು ಎತ್ತಿಟ್ಕೊಂಡು ಇಪ್ಪಟ್ಟ ಫ್ರೈ ಮಾಡ್ಕೊತಾನೆ ರೀ. ಎಷ್ಟು ರೋಸ್ಟಾಗಿ ಬೇಯಿಸಿನಲ್ರಿ, ಸೌಂಡ್ ನೋಡ್ರಿ ಗರಂ ಅನ್ನೋ ತಿನ್ನೋಕೆ ರುಚಿ ಆಗ್ತದಲ್ರಿ. ಹಾಗಾಗಿ ರೋಸ್ಟಾಗಿ ಬೇಯಿಸೇನಿ ರೀ. ಕರ್ಕೊಂಡಿದ್ದಲ್ರಿ ಗೋಬಿ ಕರಿಯಾಕ ಅದ ಎಣ್ಣೆಗ 2 ಸ್ಪೂನು ಎಣ್ಣೆ ಹಾಕ್ಯಂದನ್ ರೀ. ಇವಾಗ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟದು ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, 1-2 ಹಸಿಮೆಣ್ಸಿನ್ಕಾಯಿ ನೋಡ್ರಿ. ಇವಾಗ ಇದನ್ನ ಫ್ರೈ ಮಾಡ್ಕೊತಾನೆ.
ರೆಡ್ ಚಿಲ್ಲಿ ಸಾಸ್ ಹಾಕ್ಯಂತಾನೆ ರೀ. ಇವಾಗ 1 ಸ್ಪೂನು ಇದು ಟೊಮೊಟೊ ಸಾಸ್ ಹಾಕ್ಯಂತಾನೆ ರೀ, 2 ಟೊಮೊಟೊ ಸಾಸ್ ರೀ. ಇನ್ನು ಇವಾಗ 1 ಸ್ಪೂನು ಸೋಯಾ ಸಾಸ್ ಹಾಕ್ಯಂತ, ಸೋಯಾ ಸಾಸ್ ರೀ ನೋಡಿರಿ. ಮಿಕ್ಸ್ ಆತಲ್ರಿ. 1 ಸ್ಪೂನು ಕಾರ್ನ್ ಪೌಡ್ರ್ ತಗೊಂತಾನೆ ನೋಡ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಪೇಸ್ಟ್ ಥರ ರೆಡಿ ಮಾಡ್ಕೊತಾನೆ ರೀ. ಪೇಸ್ಟ್ ಥರ ರೆಡಿ ಮಾಡ್ಕೊಂಡು ಇವಾಗ ರೆಡಿ ಮಾಡಿ ಇಟ್ಟಿದ್ದಲ್ರಿ ಅದಕ್ಕೆ ಹಾಕಿ ಗೋಬಿ ಹಾಕ್ಯಂತಾನೆ ರೀ. ಆ್ಯಡ್ ಮಾಡ್ಕೊತಾನೆ ರೀ. ಈ ಥರ ಗೋಬಿನ ಯಾರಾದರೂ ಮಾಡ್ಕೋಬೋದು. ಎಷ್ಟು ಚಂದ ನೋಡಿರಿ. ಸಿಂಪಲ್ಲಾಗಿ ಮನೆಯಲ್ಲಿ ಗೋಬಿನ ಯಾವ ಥರ ರೆಡಿ ಆಯ್ತು ಅನ್ನೋದು ನೀವು ಒಂದು ಪಟ್ ಮಾಡಿ ನೋಡ್ರಿ. ನೀವು ಒಂದು ಮನೆಯಲ್ಲಿ ಮಾಡಿ